पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಭಕ್ತರ ಕಲ್ಪವೃಕ್ಷ ಕಾಮಧೇನು ಎನಿಸಿಕೊಂಡಿರುವ ಮಂತ್ರಾಲಯದ ಮಹಾನ್ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವದ ಪವಿತ್ರ ದಿನಗಳು ಹತ್ತಿರ ಬರ್ತಿದೆ. ರಾಯರ ಅನುಗ್ರಹ ಪಡೆಯಲು ವರ್ಷದ ಅತ್ಯಂತ ಶ್ರೇಷ್ಠ ದಿನಗಳದು. ಇಂತಹ ಪವಿತ್ರ ಆರಾಧನೆಯ ದಿನಗಳಲ್ಲಿ ನಾವು ಮಾಡುವ ಸಣ್ಣ ಜಪ ಅಥವಾ ಸೇವೆ ಕೂಡ ಕೋಟಿ ಪಟ್ಟು ಅಧಿಕ ಫಲವನ್ನ ನೀಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ರಾಯರ ಆರಾಧನೆಯ ದಿನಾಂಕಗಳು, ರಾಯರ ಅತ್ಯಂತ ಶಕ್ತಿಶಾಲಿ ಅಷ್ಟಾಕ್ಷರ ಮಂತ್ರದ ಮಹಿಮೆ ಮತ್ತು ಈ ದಿನಗಳಲ್ಲಿ ರಾಯರ ಮಂತ್ರವನ್ನು ಪುಸ್ತಕದಲ್ಲಿ ಬರೆಯೋದ್ರಿಂದ ನಮ್ಮ ಜೀವನದಲ್ಲಿ ಎಂತಹ ಪವಾಡಗಳು ನಡೆಯುತ್ತೆ ಎಂಬುದನ್ನ ತಿಳಿಯೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಶ್ರೀ ಮಾತ್ರೇ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಈ ವರ್ಷ ರಾಯರ ಆರಾಧನಾ ಮಹೋತ್ಸವವು ಇದೇ ತಿಂಗಳ ಕೊನೆಯ ವಾರದಲ್ಲಿ ಆರಂಭವಾಗುತ್ತೆ. ಮಂತ್ರಾಲಯ ಶ್ರೀ ಕ್ಷೇತ್ರದಲ್ಲಿ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ಸಪ್ತ ರಾಜ್ಯೋತ್ಸವ ನಡೆಯಲಿದೆ. ಇದರಲ್ಲಿ ಅತ್ಯಂತ ಪ್ರಮುಖವಾದ 3 ದಿನಗಳ ಮುಖ್ಯ ಆರಾಧನೆಗಳ ದಿನಾಂಕ ಆಗಸ್ಟ್ 29 ಶನಿವಾರ ಪೂರ್ವಾರಾಧನೆ, ಆಗಸ್ಟ್ 30 ಮಧ್ಯಾರಾಧನೆ, ಆಗಸ್ಟ್ 31 ಉತ್ತರಾರಾಧನೆ. ಈ ಪವಿತ್ರ ದಿನಗಳಲ್ಲಿ ನಾವು ಪಠಿಸಬೇಕಾದ ಸ್ತೋತ್ರ ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಸ್ತೋತ್ರ ಮತ್ತು ಜಪಿಸಬೇಕಾದ ರಾಯರ ತಾರಕ ಮಂತ್ರವೇ ಶ್ರೀ ರಾಘವೇಂದ್ರಾಯ ನಮಃ. ಇದು 8 ಅಕ್ಷರಗಳನ್ನು ಒಳಗೊಂಡ ಅಷ್ಟಾಕ್ಷರ ಮಹಾಮಂತ್ರ. ಶ್ರೀ ಗುರು ಜಗನ್ನಾಥದಾಸರು ರಚಿಸಿರುವ ಅಷ್ಟಾಕ್ಷರ ಸ್ತೋತ್ರದ ಪ್ರಕಾರ ಈ ಮಂತ್ರದ ಪ್ರತಿಯೊಂದು ಅಕ್ಷರಕ್ಕೂ ಅಪಾರವಾದ ದೈವಿಕ ಶಕ್ತಿ ಇದೆ. ರಕಾರವು ಉಚ್ಚರಿಸಿದ ತಕ್ಷಣವೇ ನಮ್ಮ ದೇಹದ ಸಕಲ ರೋಗಗಳು ನಿವಾರಣೆಯಾಗತ್ತೆ. ಘಕಾರವು ನಮಗೆ ಆಯುಷ್ಯ, ಆರೋಗ್ಯ ಮತ್ತು ದೈಹಿಕ ಬಲವನ್ನ ನೀಡುತ್ತೆ. ವಕಾರವು ನಮ್ಮ ಮನಸ್ಸಿನ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಡುತ್ತೆ. ದ್ರಕಾರದಿಂದ ನಮ್ಮ ಜನ್ಮ ಜನ್ಮಾಂತರಗಳ ಪಾಪಗಳು ಮಂಜಿನಂತೆ ಕರಗುತ್ತೆ. ಯಕಾರವು ಯಮಬಾಧೆ ಹಾಗೂ ಅಕಾಲ ಮರಣದ ಭಯವನ್ನ ದೂರ ಮಾಡುತ್ತೆ. ನಕಾರವು ಸಮಾಜದಲ್ಲಿ ಕೀರ್ತಿ, ಗೌರವ ಹಾಗೂ ಅನ್ನವನ್ನ ಕರುಣಿಸಿದ್ರೆ, ಮಹಕಾರವು ದೇವೇಂದ್ರನಿಗೆ ಸಮಾನವಾದ ಐಶ್ವರ್ಯ ಮತ್ತು ಸುಖವನ್ನ ನೀಡುತ್ತೆ. ಇಂತಹ ಶಕ್ತಿಶಾಲಿ ಮಂತ್ರವನ್ನ ಆರಾಧನೆಯ ದಿನದಂದು ಪ್ರತಿಯೊಬ್ಬರು ಕನಿಷ್ಠ 108 ಬಾರಿ ಜಪಿಸಬೇಕು. ರಾಯರ ಮಂತ್ರವನ್ನ ಕೇವಲ ಬಾಯಲ್ಲಿ ಜಪಿಸೋದಕ್ಕಿಂತ ಪುಸ್ತಕದಲ್ಲಿ ಬರೆಯೋದಕ್ಕೆ ಅಂದ್ರೆ ಮಂತ್ರಲೇಖನಕ್ಕೆ ಶಾಸ್ತ್ರಗಳಲ್ಲಿ ಕೋಟಿ ಪಟ್ಟು ಅಧಿಕ ಫಲವಿದೆ ಅಂತ ಹೇಳಲಾಗಿದೆ. ಯಾಕಂದ್ರೆ ನಾವು ಮಂತ್ರವನ್ನ ಬರೆಯುವಾಗ ನಮ್ಮ ಕಣ್ಣು, ಕೈ ಮತ್ತು ಮನಸ್ಸು ಈ 3 ರಾಯರ ಮೇಲೆಯೇ ಕೇಂದ್ರೀಕೃತವಾಗಿರುತ್ತೆ. ಇದರಿಂದ ಸಿಗುವ ಅದ್ಭುತ ಫಲಗಳು ಏನಂದ್ರೆ, ಪ್ರತಿದಿನ ನಿಯಮಿತವಾಗಿ ಮಂತ್ರ ಬರೆಯೋದ್ರಿಂದ ಮನಸ್ಸಿನ ಆತಂಕ, ಡಿಪ್ರೆಷನ್ ಮತ್ತು ಚಂಚಲತೆ ದೂರವಾಗಿ ತೀವ್ರವಾದ ಮಾನಸಿಕ ಶಾಂತಿ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆನ ಹೆಚ್ಚಿಸುತ್ತೆ. ಮನೆಯಲ್ಲಿ ಕುಳಿತು ಭಕ್ತಿಯಿಂದ ಮಂತ್ರ ಬರೆಯೋದ್ರಿಂದ ವಾಸ್ತು ದೋಷ, ದೃಷ್ಟಿ ದೋಷ ಹಾಗೂ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಸಕಾರಾತ್ಮಕ ಶಕ್ತಿ ಸಂಚಾರವಾಗುತ್ತೆ. ವಿಶೇಷವಾಗಿ ಜಾತಕದಲ್ಲಿರುವ ಶನಿ ದೋಷ, ರಾಹು, ಕೇತು ದೋಷಗಳಿಂದ ಅನುಭವಿಸುತ್ತಿರುವ ಕಷ್ಟಗಳು ರಾಯರ ಮಂತ್ರ ಬರೆಯೋದ್ರಿಂದ ತಕ್ಷಣವೇ ಶಮನ ಆಗತ್ತೆ. ಉದ್ಯೋಗ ಆಕಾಂಕ್ಷಿಗಳು ಒಳ್ಳೆಯ ಕೆಲಸ ಪಡೆಯೋದಕ್ಕೋಸ್ಕರ ಹಾಗೂ ವಿವಾಹ ವಿಳಂಬವಾಗ್ತಿದ್ರೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನೀಲಿ ಇಂಕಿನ ಪೆನ್ನಿನಿಂದ ಅಂದ್ರೆ ಬ್ಲೂ ಇಂಕಿನ ಪೆನ್ನಿಂದ ರಾಯರ ಮಂತ್ರವನ್ನ ಪುಸ್ತಕದಲ್ಲಿ ಬರೀಬೇಕು. ಕೆಂಪು ಇಂಕ್ ಅಂದ್ರೆ ರೆಡ್ ಪೆನ್ ಉಪಯೋಗಿಸಿದ್ರು ಪರವಾಗಿಲ್ಲ, ಬ್ಲಾಕ್ ಕಲರ್ ಇಂಕಿಂದ ಇದನ್ನ ಬರಿಬಾರ್ದು, ಅಂದ್ರೆ ಕಪ್ಪು ಬಣ್ಣದ ಇಂಕನ್ನ ಉಪಯೋಗಿಸಬಾರ್ದು.
ಬರಿಬೇಕಾದ್ರೆ ಯಾವುದೇ ಗುರುವಾರದಿಂದ ಶುರು ಮಾಡಬಹುದು. ರಾಯರ ಆರಾಧನೆ ಬರುತ್ತಿರೋದ್ರಿಂದ ಆರಾಧನೆಯ ದಿನದಿಂದಲೇ ಶುರು ಮಾಡಿ. ಹಿಂದಿನ ದಿನವೇ ಹೊಸ ಪುಸ್ತಕವನ್ನ ತಂದಿಟ್ಕೊಂಡು ಮುಂಜಾನೆ ಶುಚಿಯಾಗಿ ರಾಯರಿಗೆ ನಮಸ್ಕರಿಸಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕನಿಷ್ಠ ಪಕ್ಷ 21, 54 ಅಥವಾ 108 ಬಾರಿ ಬರಿಬೇಕು. ಬರೆಯುವಾಗ ಮಂತ್ರವನ್ನ ಮನಸ್ಸಿನಲ್ಲಿಯೇ ಉಚ್ಚರಿಸುತ್ತಾ ಬರಿಬೇಕು. ಈ ಪುಸ್ತಕ ಪೂರ್ತಿಯಾದ ನಂತರ ಅದನ್ನ ಮಂತ್ರಾಲಯಕ್ಕೆ ಅಥವಾ ನಿಮ್ಮ ಹತ್ತಿರದ ರಾಯರ ಮಠಕ್ಕೆ ಸಮರ್ಪಣೆ ಮಾಡಬಹುದು. ಬರುವ ಆರಾಧನಾ ಮಹೋತ್ಸವದ ದಿನದಂದು ನಿಮ್ಮ ಮನೆಯಲ್ಲಿ ರಾಯರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿ ಅಷ್ಟಾಕ್ಷರ ಸ್ತೋತ್ರವನ್ನ 5 ಅಥವಾ 9 ಬಾರಿ ಪಠನೆ ಮಾಡಬೇಕು. ಅಷ್ಟಾಕ್ಷರ ಮಂತ್ರವನ್ನ ಜಪಿಸಿ ಮತ್ತು ಬರೆದು ರಾಯರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಶ್ರೀ ದುರ್ಗಾ ಭಕ್ತಿಧಾರ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.